ಇನ್ನು ಮೋದಿ ಸರ್ಕಾರವು ದೇಶದ ರೈತರಿಗೆ ಭರ್ಜರಿ ಗಿಫ್ಟ್ ನೀಡಿದೆ. ಅಧಿಕಾರ ಸ್ವೀಕರಿಸಿದ ಮೊದಲ ದಿನವೇ ರೈತರಿಗೆ PM ಕಿಸಾನ್ ಸಮ್ಮಾನ್ ನಿಧಿ ಕಡತಕ್ಕೆ ಪ್ರಧಾನಿ ಸಹಿ ಹಾಕಿದರು. 9,30,00,000 ರೈತರಿಗೆ ಇವತ್ತು ಹಣ ಸಿಗಲಿದೆ. ಮೋದಿ ಒಟ್ಟು 20,000 ಕೋಟಿ ಹಣ ಬಿಡುಗಡೆಗೆ ಸಹಿ ಹಾಕಿದ್ದಾರೆ. ಅಂದರೆ 9,30,000 ಅಂದರೆ ಪ್ರತಿ ತಿಂಗಳು ಏನು ವರ್ಷದಲ್ಲಿ 6,000 ಬರುತ್ತಲ್ಲ, ಅಂದರೆ 3 ತಿಂಗಳಿಗೊಮ್ಮೆ 2,000 ಬರಬೇಕಾಗಿತ್ತು. ಅದು ನಿಂತು, ಅಂದರೆ ಈ ಎಲೆಕ್ಷನ್ ಸಂದರ್ಭದಲ್ಲಿ ಆಗಿರಲಿಲ್ಲ. ಇವತ್ತು ಪ್ರಥಮ ದಿನವೇ ಆ ಎಲ್ಲ ರೈತರಿಗೆ 9,30,00,000 ರೈತರಿಗೆ 20,000 ಕೋಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅದು ಪ್ರತಿ 4 ತಿಂಗಳಿಗೊಮ್ಮೆ ಬರ್ತಾ ಇತ್ತು. 2,000 ನೋಡಿ. ಇದು 3 ದೃಶ್ಯಾವಳಿಗಳು ಭಾಳ ಮುಖ್ಯವಾಗಿ. 2014ರ ಪ್ರಥಮ ದಿನ, 2019ರ ಪ್ರಥಮ ದಿನ. ಅಲ್ಲಿ ನೋಡಿ, ಒಂದು ಕಡೆ ಮಹಾತ್ಮ ಗಾಂಧೀಜಿ ಮತ್ತು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಒಂದು ಪುಟ್ಟ ವಿಗ್ರಹ ಇದೆ. ಇಬ್ಬರು ಕೂಡ ಗುಜರಾತಿ. ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಹಳ ದೊಡ್ಡ ಪಾತ್ರ. ಒಂದು ರೀತಿಯಲ್ಲಿ ನರೇಂದ್ರ ಮೋದಿಯವರು ಬಂದ ನಂತರ ಮಹಾತ್ಮ ಗಾಂಧಿಗೂ ಕೂಡ ಒಂದು ವಿಶೇಷ. ಯಾಕಂದರೆ ಸಾಧಾರಣವಾಗಿ BJP ಒಂದು ರೀತಿಯಲ್ಲಿ ಮಹಾತ್ಮ ಗಾಂಧಿಗಿಂತಲೂ ಹೆಚ್ಚಾಗಿ ಪಟೇಲ್ ಅವರಿಗೆ ಹೆಚ್ಚಿನ ಗೌರವವನ್ನು ನೀಡೋದು. ಆದರೆ ನರೇಂದ್ರ ಮೋದಿ ಮತ್ತೊಮ್ಮೆ ಬಂದಾಗ ನೋಡಿ, ಅಲ್ಲಿ ನೋಡಿ, ನೀವು ಗಮನಿಸ್ತಾ ಇದ್ದೀರಿ, ನರೇಂದ್ರ ಮೋದಿ ಮತ್ತು ಪಟೇಲ್ರು ಅವರ ವಿಗ್ರಹಕ್ಕೆ ಹೂಗುಚ್ಛ. ಇದು 2024ನೇ 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಮೊದಲ ದಿನದ ದೃಶ್ಯಾವಳಿಗಳು. ಈ 3 ದೃಶ್ಯಾವಳಿಗಳನ್ನು ನಿಮ್ಮ ನೆನಪಿಗಾಗಿ ಮತ್ತೊಮ್ಮೆ 10 ವರ್ಷ ಕಳೆದ ನಂತರ ಮತ್ತೊಮ್ಮೆ. ಇವತ್ತು ನರೇಂದ್ರ ಮೋದಿಯವರು ಕೆಲವು ಕಡತಕ್ಕೆ ಸಹಿ ಹಾಕಿದರು. ಇನ್ನು ಕೂಡ ಯಾರ್ಯಾರು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಯಾವ್ಯಾವ ಖಾತೆ ಅಂತ ಇನ್ನೂ ಫಿಕ್ಸ್ ಆಗಿರಲಿಲ್ಲ. ಭಾಳ ಮುಖ್ಯವಾಗಿ ನಾನು ಹೇಳಿದೆ, 9,30,00,000 ಜನರಿಗೆ ರೈತ ಸಮ್ಮಾನ್ ಏನಿದೆ, ಕಿಸಾನ್ ಸಮ್ಮಾನ್ ಏನದು, ಪ್ರತಿ 4 ತಿಂಗಳಿಗೊಮ್ಮೆ ಖಾತೆಗೆ ಬರುತ್ತೆ. 2,000 ರೂಪಾಯಿ. ನಿಮ್ಗೆ ಗೊತ್ತಿದೆ, 2,000 ರೂಪಾಯಿ ಖಾತೆಗೆ ಬರುತ್ತೆ. ವರ್ಷಕ್ಕೆ 6,000 ರೂಪಾಯಿ ಖಾತೆಗೆ ಬರುತ್ತೆ. ಇದು ಡಿಜಿಟಲ್ ಕ್ರಾಂತಿಯಾದ ನಂತರ ನೇರವಾಗಿ ಫಲಾನುಭವಿಗಳಿಗೆ ದುಡ್ಡು ಹಾಕುವಂಥದ್ದು. ನನ್ನ ಪ್ರಕಾರ ನೀವು ನೋಡಿ, ವಿಧವಾ ವೇತನ, ವೃದ್ಧಾಪ್ಯ ವೇತನ ಇದೆಲ್ಲ ಇದೆಯಲ್ಲ, ಅದೇನು 600-800 ರೂಪಾಯಿ ಬರುತ್ತೆ, ಅಥವಾ ಅಂಗವೈಕಲ್ಯ ವೇತನ ಇದೆಲ್ಲ ಇದೆಯಲ್ಲ, ಇದಕ್ಕೆ ಕಮಿಷನ್ ಕೇಳ್ತಾರೆ ರೀ. ಯಾಕಂದರೆ ಒಂದು 600 ರೂಪಾಯಿ ಬರುವಂಥದ್ದು ಒಂದು ವರ್ಷ ಬರೋದಿಲ್ಲ. 6,000 ರೂಪಾಯಿ ಒಂದೇ ಸಲಕ್ಕೆ ಬರುತ್ತೆ ಅಂತ ಇಟ್ಕೊಳ್ಳಿ. ಆ ಪೋಸ್ಟ್ ಮ್ಯಾನ್ಗಳು ಕಮಿಷನ್ ಕೇಳ್ತಾರೆ, ನನಗೆ ಗೊತ್ತಿದೆ. ಅದನ್ನೆಲ್ಲ ಹೆಂಗೆ ನೀವು ಕರೆಕ್ಟಾಗಿ ಫೋನ್ ನಂಬರು, ಆಮೇಲೆ ನಿಮ್ಮ ಅಕೌಂಟು, ಜನ್ಧನ್ ಖಾತೆ ಡೈರೆಕ್ಟಾಗಿ 1 ವರ್ಷಕ್ಕೆ ಅನ್ನದಾತನ ಖಾತೆಗೆ 6,000 ರೂಪಾಯಿ ಜಮೆ ಆಗುತ್ತೆ. ಇಲ್ಲಿವರೆಗೆ 16 ಕಂತಿನ ಹಣ ರೈತರ ಖಾತೆ ಸೇರಿದೆ. ಯಾವಾಗ ಕಿಸಾನ್ ಸಮ್ಮಾನ್ ಶುರುವಾಯಿತು, ಇಲ್ಲಿ ತನಕ 16 ಕಂತು ಅಂತಂದರೆ 32,000 ಆಯಿತು ಇಲ್ಲಿ ತನಕ. ಇನ್ನು ಮೋದಿ 3.0 ಆರಂಭದಲ್ಲೇ 17ನೇ ಕಂತಿನ ಹಣ ಜಮೆಯಾಗಿದೆ. ಯಾಕೆಂತಂದರೆ ಎಲೆಕ್ಷನ್ ಇದ್ದ ಕಾರಣಕ್ಕಾಗಿ, ಒಂದು 88 ದಿನಗಳ ಕಾಲ ನೀತಿ ಸಂಹಿತೆ ಇದ್ದ ಕಾರಣಕ್ಕಾಗಿ ಈ ದುಡ್ಡು ಹೋಗಿರಲಿಲ್ಲ. ಇದು ನೋಡಿ, ಇದು ಕಮಿಟ್ಮೆಂಟ್ ಅಂದರೆ ಇದು. ಪ್ರತಿಯೊಬ್ಬರು ಇದನ್ನು ಮಾಡಿದರೆ ಭಾಳ ಅದ್ಭುತ. ರಾಜ್ಯದಲ್ಲಿ BJP ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಕೂಡ 4,000 ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದರು. 6,000 ಮತ್ತು 4,000 ಸೇರಿ ವರ್ಷಕ್ಕೆ 10,000 ಬರ್ತಾಯಿತ್ತು. ಕೇಂದ್ರದ 6,000 ಮತ್ತು ರಾಜ್ಯದ 4,000 ಹಣ ಬರ್ತಾಯಿತ್ತು. ಆದರೆ ಕಾಂಗ್ರೆಸ್ ಗೌರ್ಮೆಂಟ್ ಈ 4,000 ಹಣ ಕೊಡೋದನ್ನು ನಿಲ್ಲಿಸಿದೆ. ಅವ್ರ ಹತ್ರ ಪ್ರಶ್ನೆ ಮಾಡಿದಾಗ ನಾವು 2,000 ಕೊಡ್ತಾ ಇದ್ದೀವಿ ಪ್ರತಿ ತಿಂಗಳು, ಮಹಿಳೆಯರಿಗೆ ಕೊಡ್ತಾ ಇದ್ದೀವಿ, ಫ್ರೀ ಗ್ಯಾರಂಟಿ ಕೊಡ್ತಾ ಇದ್ದೀವಿ, ಆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ರೈತರಿಗೆ ರಾಜ್ಯ ಸರ್ಕಾರದ 4,000 ಸಿಗೋದಿಲ್ಲ. ಆದರೆ ಕೇಂದ್ರ ಸರ್ಕಾರ ನೀಡುವ 2,000 ಈಗಲೂ ಬರ್ತಾ ಇದೆ. ಅದನ್ನು ಇವತ್ತು ಕೊಟ್ಟಿದ್ದಾರೆ. ಇನ್ನು ಮೋದಿ, ಬಡವರಿಗೆ ಮೋದಿ ಗಿಫ್ಟ್ ಏನು? ಇನ್ನು ಇವತ್ತಿನ
ಬಡವರಿಗೆ ಮೋದಿ ಗಿಫ್ಟ್. ಸಚಿವ ಸಂಪುಟದ ಮೊದಲ ಸಭೆಯಲ್ಲೇ ದೊಡ್ಡ ಗಿಫ್ಟನ್ನು ಕೊಟ್ಟಿದ್ದಾರೆ. ಗ್ರಾಮೀಣ ಮತ್ತು ನಗರ ಬಡವರಿಗೆ 3 ಕೋಟಿ ಮನೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ನಿರ್ಮಾಣವಾಗುತ್ತೆ. 3 ಕೋಟಿ ಮನೆಗಳನ್ನು ಈಗಾಗಲೇ 4 ಕೋಟಿ ಮನೆಗಳನ್ನು 10 ವರ್ಷದಲ್ಲಿ ನಿರ್ಮಾಣ ಮಾಡಿದ್ದೇನೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಈ ಬಾರಿ ಪ್ರತಿ ಮನೆಗೂ ಕುಡಿಯುವ ನೀರಿನ ಸಂಪರ್ಕವನ್ನು ಕೂಡ ಕೊಡ್ತೀವಿ. ಪ್ರತಿ ಮನೆಗೂ LPG ಗ್ಯಾಸ್ ಸೌಲಭ್ಯ ಕೊಡ್ತೀವಿ. ಕಳೆದ 10 ವರ್ಷಗಳಲ್ಲಿ 4.21 ಕೋಟಿ ಮನೆ ನಿರ್ಮಾಣವಾಗಿದೆ. ಆಮೇಲೆ ಸೂರ್ಯಘರ್ ಯೋಜನೆ, 1 ಕೋಟಿ ಜನರಿಗೆ ಸೂರ್ಯಘರ್ ಯೋಜನೆಯ ಮುಖಾಂತರ ಬೆಳಕನ್ನು ನೀಡುವಂಥ ಪ್ರಯತ್ನಗಳು ಕೂಡ ಆಗ್ತಾ ಇದೆ ಅಂಥೇಳಿ. ಸೊ ಇದಾದ ನಂತರ ನರೇಂದ್ರ ಮೋದಿ ಸಂಪುಟದ